ಒಂದು ಗ್ರಾಮದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಅತ್ತೆಯು ತುಂಬಾ ಶಿಸ್ತುಪ್ರಿಯಳಾಗಿದ್ದಳು, ಆದರೆ ಸೊಸೆ ಸ್ವಲ್ಪ ಮಜಾ ಮಾಡುವ ಸ್ವಭಾವದವಳು. ಒಂದು ದಿನ ಸೊಸೆ ಅತ್ತೆಗೆ ಊಟ ಮಾಡಲು ದೋಸೆ ತಯಾರಿಸುತ್ತಿತ್ತು. ಅತ್ತೆ ಬಂದು, ಸೊಸೆ, ದೋಸೆ ಗಟ್ಟಿಯಾಗಬಾರದು, ಚೆನ್ನಾಗಿ ತಯಾರಿಸು ಎಂದು ಹೇಳಿದಳು. ಸೊಸೆ ಹೊಮ್ಮಟದಲ್ಲಿ ದೋಸೆ ಬಿಟ್ಟಳು, ಆದರೆ ಅದು ಚೌಕಾಕೃತಿಯಲ್ಲಿ ಬಿದ್ದಿತು. ಅತ್ತೆ ಅಸಹನೆಯಿಂದ ಕೇಳಿದಳು, ಈ ಚೌಕಾಕೃತಿ ದೋಸೆ ಯಾವ ಮಾದರಿ? ಮಡಿಕ್ ನೂತನ ಮಾದರಿ ದೋಸೆ. ಈಗ ಇಂತಹದನ್ನೇ ಮಿಂಚಿನವರು ತಿನ್ನುತ್ತಾರೆ. ಅತ್ತೆ ಆಕಸ್ಮಿಕವಾಗಿ ನಂಬಿದಳು ಮತ್ತು ಅವರೇನು ಬೇಕಾದರೂ ಹೊಡೆಯಲಿ, ನಾನೊಬ್ಬ ಹುಣ್ಣಿಮೆ ಮಾದರಿ ದೋಸೆ ತಿನ್ನುತ್ತೇನೆ ಎಂದು ಹೇಳಿದಳು. ಮರುದಿನ ಅತ್ತೆ ಕಿಚನ್ನಲ್ಲಿ ಹಸಿವಿನಿಂದ ಕುಳಿತುಕೊಂಡಿದ್ದಾಗ ಸೊಸೆ ಇನ್ನೂ ಹೊಸ ತಂತ್ರ ಹೂಡಿದಳು. ದೋಸೆ ಮಾಡಿದ ನಂತರ ಅದು ಸುಟ್ಟು ಹೋಗಿದ್ದರೂ ಆಕೆಯು ಅದನ್ನು ಅತ್ತೆಗೆ ನೀಡಿದಳು. ಅತ್ತೆ ಕೋಪದಿಂದ, ಈ ಸುಟ್ಟ ದೋಸೆ ಯಾರಿಗೆ ಕೊಡಬೇಕೆಂದುಕೊಂಡೆ? ಸೊಸೆ ಹೇಳಿತು, ಅತ್ತೆ, ನೀವು ಸದಾ ಸೂರ್ಯದೇವರ ಪೂಜೆ ಮಾಡ್ತೀರಲ್ಲ, ಇದು ಅವರಿಗಾಗಿಯೇ ತಯಾರಿಸಿದ ಹೋಮದ ಕಾಣಿಕೆ. ಅತ್ತೆಗೆ ನಗುವನ್ನು ತಡೆಗಟ್ಟಲು ಆಗಲಿಲ್ಲ. ಆ ದಿನದಿಂದ ಸೊಸೆ ಮತ್ತು ಅತ್ತೆ ಉತ್ತಮ ಸ್ನೇಹಿತರಾಗಿ ಹೆಚ್ಚು ಸಮಯ ಹಾಸ್ಯದಲ್ಲಿ ಕಳೆಯಲು ಪ್ರಾರಂಭಿಸಿದರು. ನೀತಿ: ಕೆಲವೊಮ್ಮೆ ಹಾಸ್ಯವು ಕುಟುಂಬ ಸಂಬಂಧಗಳನ್ನು ಬೆಸುಗೆ ಮಾಡುತ್ತದೆ.